ಕೂಡ ಬದಲಿ ನಿವೇಶನ ಪಡೆಯುವ ವಿಚಾರದಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಏನು ಮತ್ತು ಕ್ಯಾಬಿನೆಟ್ ತೆಗೆದುಕೊಂಡಂತಹ ನಿರ್ಣಯವನ್ನ ರಾಜ್ಯಪಾಲರು ಚಾಚೂ ತಪ್ಪದೆ ಪಾಲಿಸಬೇಕಾ ಈ ವಿಷಯವಾಗಿ ಕೋರ್ಟ್ನಲ್ಲಿ ವಾದವನ್ನ ಮಾಡ್ತಾ ಇದ್ದಾರೆ ನಾವದಿಗೆಯವರು. ರಾಜ್ಯಪಾಲರಿಗೆ ಕ್ಯಾಬಿನೆಟ್ ಸಲಹೆ ತಿರಸ್ಕರಿಸುವಂತಹ ಸಂಪೂರ್ಣ ಅಧಿಕಾರ ಇದೆ. ಅದನ್ನ ಕಂಪ್ಲೀಟ್ ಆಗಿ ಒಪ್ಪಬೇಕು ಅಂತಾನೂ ಇಲ್ಲ. ಕೆಲ ಸಂದರ್ಭಗಳಲ್ಲಿ ರಾಜ್ಯಪಾಲರಿಗೆ ಸಲಹೆ ನೀಡುವ ಅಧಿಕಾರವನ್ನ ಕೊಡಲಾಗುತ್ತೆ. ಸಿಎಂ ವಿರುದ್ಧ ಆರೋಪ ಇದ್ದಾಗ ರಾಜ್ಯಪಾಲರು ಸ್ವತಂತ್ರವಾಗಿ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು. ಸುಪ್ರೀಂ ಕೋರ್ಟ್ನ 2 ತೀರ್ಪುಗಳನ್ನು ಉಲ್ಲೇಖಿಸಿ ಈ ಬಗ್ಗೆ ವಾದಿಸ್ತಾ ಇದ್ದಾರೆ ನಾವದಿಗೆ ಅವರು. ರಾಜ್ಯಪಾಲರಿಗೆ ಕ್ಯಾಬಿನೆಟ್ ಕೊಟ್ಟಂತಹ ತೀರ್ಮಾನವನ್ನ ಅವರು ಪಾಲಿಸಿಲ್ಲ, ಅದರ ಒಂದು ಅಂಶವನ್ನು ಕೂಡ ಅವರು ಪರಿಗಣಿಸಿಲ್ಲ ಅನ್ನುವಂತಹ ವಾದವನ್ನ ಮಾಡಲಾಗಿತ್ತು. ಇದೇ ವಿಷಯವಾಗಿ ಇಲ್ಲಿ ಕ್ಯಾಬಿನೆಟ್ ನಿರ್ಣಯವನ್ನ ರಾಜ್ಯಪಾಲರು ಚಾಚೂ ತಪ್ಪದೆ ಪಾಲಿಸಬೇಕಾ, ಅದರ ಅಂಶಗಳನ್ನು ಅವರು ಅಳವಡಿಸಿಕೊಳ್ಬೇಕಾ, ಅವರಿಗೆ ಸ್ವತಂತ್ರರಿಲ್ವಾ ನಿರ್ಧಾರವನ್ನ ತೆಗೆದುಕೊಳ್ಳಕ್ಕೆ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಆರೋಪ ಬಂದಾಗ ಈ ವಿಷಯವಾಗಿ ವಾದವನ್ನ ಮಾಡಲಾಗ್ತಾ ಇದೆ. ಸಿಎಂ ಪಾತ್ರ ಇಲ್ಲ ಅಂತ ಶಶಿಕಿರಣ್ ಶೆಟ್ಟಿ ಅವರು ವಾದಿಸಿದ್ರು. ಆ ಸಂದರ್ಭದಲ್ಲಿ ಹಾಗಾದ್ರೆ ಮುಖ್ಯಮಂತ್ರಿಗಳ ಪಾತ್ರ ಏನು, ಕ್ಯಾಬಿನೆಟ್ ನಿರ್ಣಯದ ವಿಷಯವಾಗಿ ನಾನು ಕೂಡ ವಾದವನ್ನ ಮಾಡ್ತೀನಿ ಅಂತ ನಾವದಿಗೆ ಅವರು ತಮ್ಮ ವಾದವನ್ನ ಮುಂದುವರಿಸ್ತಾ ಇದ್ದಾರೆ. ರಾಜ್ಯಪಾಲರು ಕ್ಯಾಬಿನೆಟ್ ಸಲಹೆ ತಿರಸ್ಕರಿಸುವ ಅಧಿಕಾರ ಇದೆ. ಸಿಎಂ ವಿರುದ್ಧ ಆರೋಪ ಇದ್ದಾಗ ರಾಜ್ಯಪಾಲರು ಸ್ವತಂತ್ರವಾಗಿ ನಿರ್ಧಾರ ಮಾಡಬಹುದು ಅಂತ ಸುಪ್ರೀಂ ಕೋರ್ಟ್ನ 2 ತೀರ್ಪುಗಳು ಹೇಳಿವೆ. ಆ 2 ತೀರ್ಪುಗಳನ್ನ ನಾವು ಗಮನಿಸಿದಾಗ ರಾಜ್ಯಪಾಲರು ತೆಗೆದುಕೊಂಡಿರುವಂತಹ ತೀರ್ಮಾನ ಏನಿದೆ ಅದು ಕಾನೂನಿಗೆ ವಿರುದ್ಧವಾಗಿ ಅಥವಾ ಏಕಪಕ್ಷೀಯ ನಿರ್ಧಾರ ಎಂಬಂತೆ ಕಾಣಿಸ್ತಾ ಇಲ್ಲ ಅನ್ನೋದನ್ನು ಕೂಡ ವಿವರಿಸ್ತಾ ಇದ್ದಾರೆ. ರಾಜ್ಯಪಾಲರು ಕ್ಯಾಬಿನೆಟ್ ಸಲಹೆಯನ್ನ ಪರಿಗಣಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ವಾದಿಸ್ತಾ ಇದ್ದಾರೆ. ಸಿಎಂ ವಿರುದ್ಧ ಆರೋಪ ಇದ್ದಾಗ ರಾಜ್ಯಪಾಲರು ಸ್ವತಂತ್ರವಾಗಿ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು. ಮುಖ್ಯಮಂತ್ರಿಗಳ ವಿರುದ್ಧವಾಗಿಯೇ ಬಂದಿರುವಂತಹ ಆರೋಪ ಆಗಿರೋದ್ರಿಂದ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಬೇಕಾ ಬೇಡವಾ ಅನ್ನುವಂತಹ ತೀರ್ಮಾನ ತೆಗೆದುಕೊಳ್ಳುವುದು ಮತ್ತು ದೂರಿಗೆ ಸಂಬಂಧಪಟ್ಟ ಹಾಗೆ ಅದು ಖಾಸಗಿ ದೂರ ಆಗಿರಬಹುದು ಅಥವಾ ಯಾವುದೇ ತರನಾದಂತಹ ದೂರುಗಳಿರಬಹುದು. ಆ ದೂರುಗಳು ಬಂದಾಗ ಪೂರಕವಾದಂತಹ ದಾಖಲೆಗಳನ್ನ ಪರಿಶೀಲಿಸಿದ ನಂತರದಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ಳಿಕ್ಕೆ ಸ್ವತಂತ್ರರಿದ್ದಾರೆ ರಾಜ್ಯಪಾಲರು ಅನ್ನುವಂತಹ ವಿಚಾರವನ್ನ ವಾದಿಸಲಾಗ್ತಾ ಇದೆ. ಸಿಎಂ ವಿರುದ್ಧ ಆರೋಪ ಬಂದಿರುವಂಥದ್ದು ಯಾಕಂದ್ರೆ ಮೂಡಾ ಕೇಸ್ನಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಇದೆಯಾ ಅಂತ ಕೂಡ ಜಡ್ಜ್ ಕೇಳ್ತಾರೆ. ಅದೇ ವಿಷಯವಾಗಿ ವಿವರಿಸ್ತಾ ಹೋಗ್ತೀನಿ ಅಂತ ಹೇಳ್ತಾ ಅವರ ಪಾತ್ರ ಏನು, ಅವರ ಅಧಿಕಾರದ ಒಂದು ಇನ್ವಾಲ್ವ್ಮೆಂಟ್ ಯಾವ ರೀತಿ ಆಗಿದೆ ಅನ್ನೋದರ ಬಗ್ಗೆ ಕೂಡ ವಿವರಿಸ್ತಾರೆ. ಮತ್ತೆ ಕೃಷಿ ಭೂಮಿ ಅಂತ ಮಾಡ್ಕೊಂಡದ್ದು ಹೇಗೆ, ಎಲ್ಲವೂ ಕೂಡ ಡೆವಲಪ್ ಆದ ನಂತರದಲ್ಲಿ ಕೃಷಿ ಭೂಮಿ ಅಂತ ಹೇಗೆ ಆಗುತ್ತೆ ಇದೆಲ್ಲದರ ಬಗ್ಗೆ ವಿವರಿಸ್ತಾ ಮುಖ್ಯಮಂತ್ರಿಗಳ ಪಾತ್ರ ಇದರಲ್ಲಿ ಇದೆಯಾ ಇಲ್ವಾ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇದರ ಮಧ್ಯೆ ಕ್ಯಾಬಿನೆಟ್ ನಿರ್ಧಾರವನ್ನ ರಾಜ್ಯಪಾಲರು ಯಾಕೆ ಪರಿಗಣಿಸಲಿಲ್ಲ, ಅದನ್ನ ಪರಿಗಣಿಸಬೇಕು ಅನ್ನುವಂತಹ ಏನಾದರೂ ಕಾನೂನುಗಳಿದೆಯಾ, ಆ ಥರ ರೂಲ್ಸ್ ಏನಾದರೂ ಇದೆಯಾ ಅನ್ನೋದರ ಬಗ್ಗೆ ವಿವರಣೆಯನ್ನು ಕೊಡ್ತಾ 2 ಸುಪ್ರೀಂ ಕೋರ್ಟ್ನ ತೀರ್ಪುಗಳನ್ನು ಕೂಡ ಇಲ್ಲಿ ಉಲ್ಲೇಖಿಸಿ ಮಾತನಾಡಲಾಗ್ತಾ ಇದೆ. ತಮ್ಮ ವಾದವನ್ನು ಮುಂದುವರಿಸ್ತಾ ಇದ್ದಾರೆ ನಾವದಿಗೆಯವರು. ಪ್ರಕರಣದಲ್ಲಿ ಸಿಎಂ ಪಾತ್ರ ಯಾವ ರೀತಿಯಾಗಿ ಇದೆ, ಕ್ಯಾಬಿನೆಟ್ ನಿರ್ಣಯದ ವಿಚಾರವಾಗಿ ಯಾವ ರೀತಿಯಾಗಿ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ರಾಜ್ಯಪಾಲರು ಸ್ವತಂತ್ರರಿದ್ದಾರೆ. ಕೆಲ ಸಂದರ್ಭಗಳಲ್ಲಿ ಕ್ಯಾಬಿನೆಟ್ ರಾಜ್ಯಪಾಲರಿಗೆ ಸಲಹೆ ನೀಡುವ ಅರ್ಹತೆಯನ್ನು ಕಳೆದುಕೊಳ್ಳುತ್ತೆ. ಹೀಗಂತ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ತಮಗಿರುವ ಆಸಕ್ತಿಯ ಕಾರಣಕ್ಕೆ ಸಂಪುಟದ ಸಚಿವರು ಪ್ರಕರಣದಲ್ಲಿ ಪಕ್ಷಪಾತಿಗಳಾಗುವ ಕಾರಣದಿಂದಾಗಿ ರಾಜ್ಯಪಾಲರಿಗೆ ಸಲಹೆ ನೀಡುವ ಅಧಿಕಾರವನ್ನ ವಂಚಿತರಾಗ್ತಾರೆ ಎನ್ನುವ ಪೂರ್ವ ತೀರ್ಪೊಂದನ್ನು ಉಲ್ಲೇಖಿಸಿ ನಾವದಿಗೆಯವರು ಅದೇ ಸುಪ್ರೀಂ ಕೋರ್ಟ್ನ 2 ತೀರ್ಪನ್ನು ಉಲ್ಲೇಖಿಸಿ ಅವರು ಮಾತನಾಡ್ತಾ ಇರೋದು. ಸುಪ್ರೀಂ ಕೋರ್ಟ್ನ 2 ತೀರ್ಪುಗಳು ಏನು ಹೇಳಿದೆ ಈ ಹಿಂದಿನ ಕೇಸ್ನಲ್ಲಿ, ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಕೇಸ್ಗಳು ಬಂದಾಗ ಅವರ ವಿರುದ್ಧವೇ ದೂರು ಬಂದಾಗ ಅವರು ತೀರ್ಮಾನ ತೆಗೆದುಕೊಳ್ಳಬಹುದಾ ಅಥವಾ ತನಿಖಾ ಸಂಸ್ಥೆಗಳಿಗೆ ಒಪ್ಪಿಸಿ ಆ ಮೂಲಕವೇ ಅವರು ಈ ಪ್ರಕರಣವನ್ನು ಇತ್ಯರ್ಥಪಡಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಾ, ರಿಜೆಕ್ಟ್ ಮಾಡಿಬಿಡ್ಬೇಕಾ. ಈ ಹಿಂದೆ ವಾದಿಸಿದ್ರಲ್ಲ, ಅವರ ಬಳಿ ಈ ರೀತಿಯ ದೂರು ಬಂದಾಗ, ಸುಳ್ಳು ದೂರು ಬಂದಾಗ ರಿಜೆಕ್ಟ್ ಮಾಡಬೇಕಿತ್ತು, ದಂಡವನ್ನು ವಿಧಿಸಬೇಕಿತ್ತು ಅಂತ. ಅದಕ್ಕೆ ಸಂಬಂಧಿಸಿದ ಹಾಗೆ ಆ ರೀತಿಯಾದಂತಹ ಯಾವುದೇ ರೀತಿಯ ಕಟ್ಟುಪಾಡುಗಳು ರಾಜ್ಯಪಾಲರಿಗೆ ಇಲ್ಲ ಅಂತ. ಸಿಎಂ ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ಕ್ಯಾಬಿನೆಟ್ ನಿರ್ಧಾರ ಸಮಂಜಸವಲ್ಲ, ಮೇಲ್ನೋಟಕ್ಕೆ ಪಕ್ಷಪಾತದ ಭಾವನೆ ಬರಲಿದೆ. ಮುಖ್ಯಮಂತ್ರಿಗಳ ಪರವಾಗಿ ಮುಖ್ಯಮಂತ್ರಿಗಳ ಆ ಒಂದು ಕ್ಯಾಬಿನೆಟ್ ಸಭೆಯಲ್ಲಿ ಇಲ್ಲದಿದ್ರೂ ಕೂಡ ಅವರು ಮುಖ್ಯಮಂತ್ರಿಗಳ ಪರವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಬಹುದಾದಂತಹ ಸಂಪೂರ್ಣ ಸಾಧ್ಯತೆಗಳಿರುತ್ತೆ. ಮೇಲ್ನೋಟಕ್ಕೆ ಪಕ್ಷಪಾತದ ಭಾವನೆ ಬರುತ್ತೆ ಅನ್ನೋದನ್ನು ಕೂಡ ಇಲ್ಲಿ ವಾದಿಸ್ತಾ ಇದ್ದಾರೆ. ಸಂವಿಧಾನದ 163ನೇ ಅಡಿಯಲ್ಲಿ ಸಿಎಂ ಕೂಡ ಕ್ಯಾಬಿನೆಟ್ ಭಾಗ. ಸಿಎಂ ಹೊರತಾದಾಗ ಕ್ಯಾಬಿನೆಟ್ ಇರಲು ಸಾಧ್ಯವಿಲ್ಲ. ಸಿಎಂ
ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ಕ್ಯಾಬಿನೆಟ್ ನಿರ್ಧಾರ ಸಮಂಜಸವಲ್ಲ ಅಂತ ನಾವದಿಗೆ ಅವರು ವಾದಿಸ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಪಕ್ಷಪಾತದ ಭಾವನೆ ಬರುತ್ತೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ನ ಕೆಲ ಕೇಸ್ಗಳನ್ನು ಉಲ್ಲೇಖ ಮಾಡೋ ಮೂಲಕವಾಗಿ ವಾದಿಸ್ತಾ ಇದ್ದಾರೆ. ಸಂವಿಧಾನದ 163ರ ಅಡಿಯಲ್ಲಿ ಸಿಎಂ ಕೂಡ ಕ್ಯಾಬಿನೆಟ್ನ ಭಾಗವಾಗ್ತಾರೆ. ಹೀಗಾಗಿ ಸಿಎಂ ಹೊರತಾದಾಗ ಅಂದರೆ ಮುಖ್ಯಮಂತ್ರಿಗಳು ಇಲ್ಲದೆ ಕ್ಯಾಬಿನೆಟ್ನಲ್ಲಿ ಡಿಸಿಷನ್ಸ್ಗಳನ್ನು ತೆಗೆದುಕೊಂಡು ಅದನ್ನು ರಾಜ್ಯಪಾಲರಿಗೆ ಕಳಿಸಿದಾಗ ಅದನ್ನು ಒಪ್ಪಲೇಬೇಕು ಅನ್ನುವಂಥದ್ದಲ್ಲ. ಅಲ್ಲಿ ಪಕ್ಷಪಾತದ ಭಾವನೆಗಳು ಬರೋದು ಸಹಜ. ಹೀಗಾಗಿ ಕ್ಯಾಬಿನೆಟ್ ನಿರ್ಣಯವನ್ನು ರಾಜ್ಯಪಾಲರು ಪರಿಗಣಿಸಬೇಕಿಲ್ಲ. ಅವರಿಗೆ ಇದು ಅನ್ನಿಸ್ದಾಗ ಅವರು ಅದನ್ನು ಪರಿಗಣಿಸಬೇಕು ಅನ್ನುವಂತಹ ಪ್ರಮೇಯವೇ ಬರೋದಿಲ್ಲ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಕ್ಯಾಬಿನೆಟ್ನ ಅಷ್ಟು ಸಚಿವರುಗಳ ನಿರ್ಧಾರ ಆಗಿತ್ತು. ಎಲ್ಲರೂ ಕೂಡ ಈ ಒಂದು ದೂರ ಏನು ಬಂದಿತ್ತು ಅದರ ವಿರುದ್ಧವಾಗಿ ಡಿಸಿಷನ್ನ ತೆಗೆದುಕೊಳ್ಬೇಕು ರಾಜ್ಯಪಾಲರು ಅಂತ ನಿರ್ಣಯವನ್ನು ಕಳಿಸಿದ್ರು. ಅದ್ಯಾವುದನ್ನು ಕೂಡ ರಾಜ್ಯಪಾಲರು ಪರಿಗಣಿಸಲಿಲ್ಲ. ಇದೇ ವಿಷಯವಾಗಿ ಯಾವ ಕಾರಣಕ್ಕೆ ಪರಿಗಣಿಸಬೇಕಿತ್ತು ಅಥವಾ ಪರಿಗಣಿಸಲಿಕ್ಕೆ ಅವಕಾಶ ಇಲ್ಲ, ಅದನ್ನು ಸಾರಾಸಗಟಾಗಿ ತಿರಸ್ಕರಿಸಲಿಕ್ಕೆ ಅವಕಾಶ ಇರುತ್ತೆ ಅನ್ನೋದರ ಬಗ್ಗೆ ಅವರು ವಿವರಿಸ್ತಾ ಸುಪ್ರೀಂ ಕೋರ್ಟ್ನ ಕೆಲ ತೀರ್ಪುಗಳನ್ನು ಇಲ್ಲಿ ಕೋಟ್ ಮಾಡ್ತಾ ಇದ್ದಾರೆ. ಸಂವಿಧಾನದ 163ರ ಅಡಿಯಲ್ಲಿ ಸಿಎಂ ಕೂಡ ಕ್ಯಾಬಿನೆಟ್ನ ಭಾಗ ಆಗ್ತಾರೆ. ಅವತ್ತು ಸಿಎಂ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆಸಿ ಆ ಡಿಸಿಷನ್ನೇ ಕಳಿಸಿದ್ರು ರಾಜ್ಯಪಾಲರಿಗೆ. ಅವರು ಇರಲಿಲ್ಲ ಅಂದಾಗ ಅದು ಪಕ್ಷಪಾತ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಂತ ವಾದಿಸ್ತಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವೀಶ್ರಿಂದ. ರವೀಶ್, ಈ ಕೇಸ್ನಲ್ಲಿ ಮುಖ್ಯಮಂತ್ರಿಗಳ ನೇರ ಪಾತ್ರ ಇದೆಯಾ ಇಲ್ವಾ ಅನ್ನುವಂತಹ ಸಹಜ ಪ್ರಶ್ನೆಯನ್ನ ಜಡ್ಜ್ ಎತ್ತಿದ್ದಾರೆ. ಇದರ ಜೊತೆಗೆ ಕ್ಯಾಬಿನೆಟ್ ಡಿಸಿಷನ್ ವಿಷಯವಾಗಿಯೂ ಕೂಡ ವಾದವನ್ನು ಮುಂದುವರಿಸಲಾಗ್ತಾ ಇದೆ. ಸೊ ಈ ಎರಡೂ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಏನು ಕ್ಲಾರಿಫಿಕೇಶನ್ ಸಿಗ್ತಾ ಇದೆ? ಈಗ ಪ್ರಮುಖವಾಗಿರ್ತಕ್ಕಂಥದ್ದು ತುಷಾರ್ ಮೆಹ್ತಾ ಅವರು ವಾದ ಮಂಡಿಸಿದಂಥ ಸಂದರ್ಭದಲ್ಲೇ ಈ ಒಂದು 17A ಮತ್ತು 19 ಬಗ್ಗೆ ಒಂದು ರೀತಿಯಲ್ಲಿ ಉಲ್ಲೇಖವನ್ನು ಮಾಡಿದ್ರು. 17A ಪ್ರಕಾರ ಎಲ್ಲೋ ಒಂದು ಕಡೆ ರಾಜ್ಯಪಾಲರು ಆ ಒಂದು ತನಿಖಾಧಿಕಾರಿಗಳೇ ಒಂದು ರೀತಿಯಲ್ಲಿ ಅವರನ್ನು ಅನುಮತಿ ಕೋರಬೇಕು ಅನ್ನೋದೇನಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟವಾಗಿ ಹೇಳಿದರು. ಹಾಗಾಗಿ ರಾಜ್ಯಪಾಲರು ಬಳಸಿರ್ತಕ್ಕಂಥ ವಿವೇಚನಾಧಿಕಾರ ಸರಿ ಇದೆ ಅನ್ನೋ ಅಂಶಗಳನ್ನು ಕೂಡ ಅವರು ಒತ್ತಿ ಹೇಳಿದರು. ಸಾಕಷ್ಟು ಒಂದು ರೀತಿಯಲ್ಲಿ ಸುಪ್ರೀಂ ಕೋರ್ಟ್ನ ಪ್ರಕರಣಗಳನ್ನು ಉಲ್ಲೇಖ ಮಾಡಿ ಅವರು ವಾದವನ್ನು ಮುಗಿಸಿದ್ದಾರೆ. ಜೊತೆಗೆ ಆ ಒಂದು ಸ್ನೇಹಮಯಿ ಕೃಷ್ಣ ಪರ ಒಂದು ವಕೀಲರು ಕೂಡ ಈಗಾಗಲೇ ವಾದವನ್ನು ಮಂಡಿಸೋದ್ರ ಮೂಲಕ ಆ ಒಂದು ಕೃಷಿ ಭೂಮಿ ಅಂದರೆ ಮೂಡಾದಿಂದ ಡೆವಲಪ್ ಆಗಿರ್ತಕ್ಕಂಥ ಒಂದು ಭೂಮಿ ಮತ್ತೆ ಕೃಷಿ ಭೂಮಿಯಾಗಿ ಪರಿವರ್ತನೆ ಆಗಿರ್ತಕ್ಕಂಥ ಅಂಶಗಳನ್ನು ಕೂಡ ಒಳಗೊಂಡಂತೆ ಸಾಕಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡಿ ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ಇದು ತನಿಖೆ ಆಗಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಕೂಡ ಒತ್ತಿ ಹೇಳಿ ಅವರು ಒಂದು ವಾದವನ್ನು ಮಂಡಿಸಿದ್ದಾರೆ. ಈಗ ಪ್ರಭುಲಿಂಗ ನಾವಡಿಗೆ ಅವರು ಪ್ರದೀಪ್ ಅವರ ಪರ ವಕೀಲರು ಅವರು ಕೂಡ ವಾದವನ್ನು ಮಂಡಿಸ್ತಾರೆ. ಈ ಸಂದರ್ಭದಲ್ಲಿ ನನಗೆ CM ಅವರ ಪಾತ್ರ ಏನಿದೆ ಅನ್ನೋದನ್ನು ನೀವು ಹೇಳಬೇಕು, ಅದನ್ನು ಅದರ ಮೇಲೆ ಬೆಳಕು ಚೆಲ್ಲಿ ಅನ್ನೋ ಮೂಲಕ ನ್ಯಾಯಾಧೀಶರು ಸೂಚನೆ ಕೊಟ್ಟರು. ಇಂಥ ಸಂದರ್ಭದಲ್ಲಿ ಆ ಪ್ರಭುಲಿಂಗ ನಾವಡಿಗೆ ಅವರು ಈಗಾಗಲೇ ವಾದವನ್ನು ಕೂಡ ಮುಂದುವರಿಸಿದ್ದಾರೆ. ಪ್ರಮುಖವಾಗಿರ್ತಕ್ಕಂಥದ್ದು ಈ ಒಂದು ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಏನಿದೆ ಆ ನಿರ್ಣಯವೇ ಕೂಡ ಒಂದು ರೀತಿಯಲ್ಲಿ ಸರಿಯಿಲ್ಲ, ಅದನ್ನು ಪರಿಗಣಿಸಬೇಕಾಗಿಲ್ಲ ಅನ್ನೋ ಅಂಶವನ್ನು ಕೂಡ ಈ ಒಂದು ಪ್ರಭುಲಿಂಗ ನಾವಡಿಗೆ ಅವರು ಒಂದು ರೀತಿಯಲ್ಲಿ ಪ್ರಸ್ತಾಪ ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ಪ್ರಮುಖವಾಗಿ 2-3 ವಿಚಾರಗಳನ್ನು ಅಂದರೆ ಸಂವಿಧಾನದ 130ರ ಅಡಿಯಲ್ಲಿ CM ಕೂಡ ಕ್ಯಾಬಿನೆಟ್ನ ಭಾಗ ಆಗಿರ್ತಾರೆ. ಹಾಗಾಗಿ CM ಹೊರತಾದ ಕ್ಯಾಬಿನೆಟೇ ಇರೋದಿಲ್ಲ. ಆಗ ಆ CM ಅನುಪಸ್ಥಿತಿಯಲ್ಲಿ ನಿರ್ಣಯವನ್ನು ತೆಗೆದುಕೊಂಡು ರಾಜ್ಯಪಾಲರಿಗೆ ಕಳಿಸ್ಕೊಟ್ಟ ತಕ್ಷಣ ಅದನ್ನು ಪರಿಗಣಿಸಬೇಕು ಅನ್ನೋದು ಯಾವ ನಿಯಮಾವಳಿಗಳಲ್ಲೂ ಕೂಡ ಇಲ್ಲ. ಅದನ್ನು ಪರಿಗಣಿಸುವ ಇದಕ್ಕೂ ಕೂಡ ಹೋಗಬಾರ್ದು ಅನ್ನೋದನ್ನು ಕೂಡ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಹಾಗಾಗಿ ಸುಪ್ರೀಂ ಕೋರ್ಟ್ನ ಆ ಒಂದು ಪ್ರಕರಣವನ್ನು ಕೂಡ ಉಲ್ಲೇಖ ಮಾಡಿ ವಾದವನ್ನು ಮುಂದುವರಿಸ್ತಾ ಇರತಕ್ಕಂಥದ್ದು. ಹಾಗಾಗಿ ಈ ವಿಚಾರದಲ್ಲಿ ಅಂದರೆ CM ಅವರು ನೇರವಾಗಿ ಹಸ್ತಕ್ಷೇಪ ಮಾಡಿದ್ದಾರೆ ಅನ್ನೋದಕ್ಕೆ ಏನಿದೆ ಅನ್ನೋದ್ರ ಬಗ್ಗೆ ಕೂಡ ಒಂದು ರೀತಿಯಲ್ಲಿ ವಾದವನ್ನು ಮಂಡಿಸಬೇಕಾಗತ್ತೆ. ಹಾಗಾಗಿ ವಾದ ಇನ್ನೂ ಕೂಡ ಮುಂದುವರಿಯುತ್ತೆ. ಆ ಸಂದರ್ಭದಲ್ಲಿ CM ಅವರ ಹಸ್ತಕ್ಷೇಪ ಯಾವ ರೀತಿ ಆಗಿದೆ ಅನ್ನೋದನ್ನು ಕೂಡ ಪ್ರಸ್ತಾಪ ಮಾಡಿದ ಬಳಿಕ ಇದಕ್ಕೆ ಒಂದು ರೀತಿಯಲ್ಲಿ ಸ್ಪಷ್ಟತೆ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ದಿವ್ಯಾ, ಅಂದರೆ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಆರೋಪ ಕೇಳಿಬಂದಾಗ ರಾಜ್ಯಪಾಲರು ಸ್ವತಂತ್ರವಾಗಿ ಡಿಸಿಷನ್ ತೆಗೆದುಕೊಳ್ಳಿಕ್ಕೆ ಅವರಿಗೆ ಆ ಆಯ್ಕೆ ಇದೆಯಾ, ಅಧಿಕಾರ ಇದೆಯಾ ಇಲ್ವಾ ಅನ್ನೋದು ಇಲ್ಲಿ ಪ್ರಮುಖವಾಗುತ್ತೆ. ಆದರೆ ಸುಪ್ರೀಂ ಕೋರ್ಟ್ನ ಈ ಹಿಂದಿನ ಡಿಸಿಷನ್ಸ್ನ ಕೋರ್ಟ್ ಮಾಡೋ ಮೂಲಕವಾಗಿ ಅವರಿಗೆ ಪರಿಪೂರ್ಣವಾದಂತಹ ಸ್ವಾತಂತ್ರ್ಯ ಇದೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಹಾಗಿದ್ರೆ ಇದು ಇವತ್ತು ಬರುವಂತಹ ಈ ಕೇಸ್ನಲ್ಲಿ ಬರುವಂತಹ ಜಡ್ಜ್ಮೆಂಟೇ ಬೆಂಚ್ ಮಾರ್ಕ್ ಆಗುತ್ತೆ ಅಂತ ಹೇಳಲಾಗ್ತಾ ಇರೋದಾದ್ರೆ ಸುಪ್ರೀಂ ಕೋರ್ಟ್ನ ವಿಷಯವಾಗಿ ಈ ಹಿಂದೆ ಬಂದಂತಹ ತೀರ್ಪನ್ನು ಯಾಕೆ ಕೋರ್ಟ್ ಮಾಡ್ತಿದ್ದಾರೆ?
ಪ್ರಮುಖವಾಗಿರ್ತಕ್ಕಂಥದ್ದು ರಾಜ್ಯಪಾಲರು ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಸರಿ, ಯಾವ ಆಧಾರದ ಮೇಲೆ ರಾಜ್ಯಪಾಲರು ಈ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಮತ್ತು ಅವರ ವಿವೇಚನಾಧಿಕಾರ ಇರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಅನ್ನೋದನ್ನು ಒಂದು ರೀತಿಯಲ್ಲಿ ಪ್ರಸ್ತಾಪ ಮಾಡೋದಕ್ಕೋಸ್ಕರ ವಾದವನ್ನು ಮಂಡನೆ ಮಾಡಿದ್ದಾರೆ. ಪ್ರಮುಖವಾಗಿರ್ತಕ್ಕಂಥದ್ದು 17A ಅಲ್ಲಿ ರಾಜ್ಯಪಾಲರು ಎಲ್ಲ ಒಂದು ಕಡೆ ತನಿಖಾಧಿಕಾರಿಯೇ ಅವರನ್ನು ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಬೇಕು ಅನ್ನೋದು ಏನಿಲ್ಲ. ಹಾಗಾಗಿ ಅದರಲ್ಲಿರ್ತಕ್ಕಂಥ ಒಂದು ಅಧಿಕಾರವನ್ನು ಬಳಸಿ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದ್ದಾರೆ. ಯಾರು ಬೇಕಾದರೂ ಕೂಡ ಅನುಮತಿಯನ್ನು ಕೇಳ್ಬೋದು. ಆದರೆ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಿದ ಬಳಿಕ ಸಲ್ಲಿಸುವಂಥ ಸಂದರ್ಭದಲ್ಲಿ ಇವ್ರ ಮೇಲೆ ಕೇಸ್ ತನಿಖೆ ಆದಂಥ ಸಂದರ್ಭದಲ್ಲಿ ಆ ತನಿಖಾಧಿಕಾರಿ 19ರ ಅಡಿಯಲ್ಲಿ ತನಿಖೆಗೆ ಆ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದಂಥ ಸಂದರ್ಭದಲ್ಲಿ ಆಗ ಆ ಒಂದು ಅನ್ವಯ ಆಗುತ್ತೆ, ಆ ಒಂದು ಸೆಕ್ಷನ್ ಅನ್ನೋದನ್ನು ಕೂಡ ಉಲ್ಲೇಖ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿರ್ತಕ್ಕಂಥದ್ದು ಇಲ್ಲಿ ಯಾಕೆಂದರೆ ಸ್ವತಂತ್ರದ ಪೂರ್ವ ಮತ್ತು ಸ್ವತಂತ್ರ ನಂತರ ಇಷ್ಟು ದೊಡ್ಡ ಕ್ಯಾಬಿನೆಟ್ ನೋಟ್ ಬಂದೇ ಇರಲಿಲ್ಲ ಅಂತಲೂ ಕೂಡ ತುಷಾರ್ ಮೆಹ್ತಾ ಅವರು ಒಂದು ರೀತಿಯಲ್ಲಿ ಅವರು ವಾದವನ್ನು ಮಂಡಿಸುವಂಥ ಸಂದರ್ಭದಲ್ಲಿ ಹೇಳಿದರು. ಅಂದರೆ ಎಲ್ಲೋ ಒಂದು ಕಡೆ 90 ಪುಟಗಳ ಒಂದು 68 ಪುಟಗಳ ಕ್ಯಾಬಿನೆಟ್ ನೋಟ್ ಜೊತೆಗೆ 90 ಪುಟಗಳ ಒಂದು ವರದಿನ ರಾಜ್ಯಪಾಲರಿಗೆ ಸಲ್ಲಿಸಿದ್ರು ಅನ್ನೋ ಒಂದು ಪ್ರಸ್ತಾಪವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಇಷ್ಟು ಸುದೀರ್ಘವಾಗಿರ್ತಕ್ಕಂಥ ಒಂದು ಕ್ಯಾಬಿನೆಟ್ನ ಆ ಒಂದು ನೋಟ್ ಏನಿದೆ ಅದು ಎಲ್ಲೋ ಒಂದು ಕಡೆ ಆ ಒಂದು ಪರಿಗಣಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ರಾಜ್ಯಪಾಲರಿಗೆ ಬಿಟ್ಟಂಥ ವಿಚಾರ. ಹಾಗಾಗಿ ಅದನ್ನೇ ಪರಿಗಣಿಸಬೇಕು ಅನ್ನೋದು ಕೂಡ ಅರ್ಥ ಇಲ್ಲ ಅನ್ನೋದು ಕೂಡ ವಾದವನ್ನು ಮಂಡಿಸಿದ್ದಾರೆ. ಅದೇ ವಾದವನ್ನು ಆ ಒಂದು ಪ್ರಭುಲಿಂಗ ನಾವಡಿಗರು ಕೂಡ ಮುಂದುವರಿಸಿರ್ತಕ್ಕಂಥದ್ದು. ಅಂದರೆ ಕ್ಯಾಬಿನೆಟ್ನ ಭಾಗವಾಗಿ ಇರ್ತಾರೆ CM, ಅವರ ಹೊರತಾದ ಆ ಒಂದು ಕ್ಯಾಬಿನೆಟ್ ಅಂತ ಇರೋದಿಲ್ಲ. ಇವರು DCM ಅವರ ನೇತೃತ್ವದಲ್ಲಿ ಒಂದು ಕ್ಯಾಬಿನೆಟ್ನ ನಡೆಸಿ ಆ ಒಂದು ಕ್ಯಾಬಿನೆಟ್ನ ನಿರ್ಣಯವನ್ನು ರಾಜ್ಯಪಾಲರಿಗೆ ಕಳಿಸ್ಕೊಟ್ಟ ತಕ್ಷಣ ಅದನ್ನು ಪರಿಗಣಿಸಬೇಕು ಅನ್ನೋ ಅಂಶವೂ ಕೂಡ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಅವರು ವಾದವನ್ನು ಮಂಡಿಸಿದ್ದಾರೆ. ಜೊತೆಗೆ ಶ್ರೀರೂಪ ಪ್ರಕರಣ ಆಗಿರ್ಬೋದು ಮತ್ತು ಲಲಿತಾ ಕುಮಾರಿ ಪ್ರಕರಣ ಆಗಿರ್ಬೋದು, ಜೊತೆಗೆ ತಮಿಳುನಾಡು ಕೇಸ್ ಪ್ರಕರಣದಲ್ಲಿ ಜಯಲಲಿತಾ ಪ್ರಕರಣವನ್ನು ಕೂಡ ತುಷಾರ್ ಮೆಹ್ತಾ ಅವರು ಉಲ್ಲೇಖ ಮಾಡಿದ್ರು. ಜೊತೆಗೆ ಮಹಾರಾಷ್ಟ್ರ ಸರ್ಕಾರದ ಪ್ರಕರಣವನ್ನು ಕೂಡ, ಜೊತೆಗೆ ಮಧ್ಯಪ್ರದೇಶ ಪ್ರಕರಣ, ಅಂದರೆ ಎಲ್ಲ ರಾಜ್ಯ ಸರ್ಕಾರಗಳ ಪ್ರಕರಣ ಮತ್ತು ರಾಜ್ಯಪಾಲರ ವಿರುದ್ಧ ಇರತಕ್ಕಂಥ ಪ್ರಕರಣಗಳೇನಿತ್ತು ಆ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಉಲ್ಲೇಖ ಮಾಡಿರ್ತಕ್ಕಂಥ ಅಂಶಗಳನ್ನು ಕೂಡ ಎಲ್ಲರೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ಈಗ CM ಅವರು ಇದರಲ್ಲಿ ಎಷ್ಟರ ಮಟ್ಟಿಗೆ ಭಾಗಿಯಾಗಿದ್ದಾರೆ, ಇವರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಕೂಡ ಒಂದು ರೀತಿಯಲ್ಲಿ ವಾದವನ್ನು ಮಂಡಿಸಬೇಕಾಗಿದೆ. ಅದು ಕೂಡ ಮುಂದುವರಿತಾ ಇದೆ. ಹಾಗಾಗಿ ಅಂತಿಮವಾಗಿ CM ಪಾತ್ರ ಎಷ್ಟರ ಮಟ್ಟಿಗಿದೆ ಏನು ಅನ್ನೋ ಆಧಾರದ ಮೇಲೆ ಏನಾದರೂ ಆ ಒಂದು ಬೇರೆ ಬೇರೆ ರೀತಿಯ ವಾದ ಪ್ರತಿವಾದ ಇನ್ನೂ ಕೂಡ ಜೋರಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆಂದರೆ ಇದಾದ ಬಳಿಕ ಇನ್ನೊಬ್ಬರು ಕೂಡ ವಾದವನ್ನು ಮಾಡ್ತಾರೆ, ಆ ಒಂದು ಅಬ್ರಾಮ್ ಪರ ವಕೀಲರು. ಅದಾದ ಬಳಿಕ ಮತ್ತೆ ಮನು ಸಿಂಘ್ವಿ ಅವರು ಕೌಂಟ್ರ ಒಂದು ವಾದವನ್ನು ಮಾಡಬೇಕಾಗತ್ತೆ. ಹಾಗಾಗಿ ಇನ್ನೂ ಕೂಡ ಈ ಪ್ರೋಸೆಸ್ ಒಂದು ರೀತಿಯಲ್ಲಿ ಜಾಸ್ತಿ ಟೈಮ್ ತೆಗೆದುಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ದಿವ್ಯಾ, ಅಂದರೆ ಆರಂಭದಲ್ಲಿ ವಾದ ಮಾಡುವಂತಹ ಸಂದರ್ಭದಲ್ಲಿ ಸಿಂಘ್ವಿ ಅವರು ಕೂಡ ಹೇಳ್ತಾ ಇದ್ರು, ಪರಿಪೂರ್ಣವಾಗಿ ಅಲ್ಲದೆ ಹೋದರೂ ಸಂಪುಟದ ಒಂದು ನಿರ್ಣಯ ಏನಿತ್ತು ಅದರ ಭಾಗಶಃ ಅಂಶಗಳನ್ನು ಕೂಡ ತಮ್ಮ ವಿವೇಚನೆಗೆ ಬಳಸ್ಕೊಳ್ಬಹುದಿತ್ತು ರಾಜ್ಯಪಾಲರು, ಅದನ್ನು ಕೂಡ ಸಾರಾಸಗಟಾಗಿ ಕಂಪ್ಲೀಟ್ ತಿರಸ್ಕಾರ ಮಾಡಿದ್ದಾರೆ ಅಂತ. ಅಂದರೆ ಅದರ ಕೆಲ ಅಂಶಗಳನ್ನಾದರೂ ಪಿಕ್ ಮಾಡಬಹುದಿತ್ತ ರಾಜ್ಯಪಾಲರು ಅನ್ನೋದ್ರ ಬಗ್ಗೆ ಅವ್ರು ಏನು ಹೇಳಿದರು? ದಿವ್ಯಾ, ಪ್ರಮುಖವಾಗಿರ್ತಕ್ಕಂಥದ್ದು ಸಹಜ ಕಾನೂನು ಪ್ರಕ್ರಿಯೆಗಳನ್ನು ರಾಜ್ಯಪಾಲರು ಪಾಲಿಸಿಲ್ಲ ಅನ್ನೋದನ್ನು ಮನು ಸಿಂಘ್ವಿ ಅವರು ವಾದವನ್ನು ಮಂಡಿಸಿದರು. ಅಂದರೆ ಎಲ್ಲೋ ಒಂದು ಕಡೆ ತರಾತುರಿಯಲ್ಲಿ ಏಕಾಏಕಿಯಾಗಿ ಈ ಒಂದು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ಅಂತ. ಅದಕ್ಕೆ ವಾದವನ್ನು ಮಾಡಿದಂಥ ಸಂದರ್ಭದಲ್ಲಿ ತುಷಾರ್ ಮೆಹ್ತಾ ಅವರು ಕೂಡ ಆ ರಾಜ್ಯಪಾಲರು ಏಕಾಏಕಿಯಾಗಿ ನಿರ್ಧಾರಗಳನ್ನು ತೆಗೆದುಕೊಂಡಿಲ್ಲ, ಹಾಗಾಗಿ ಎಷ್ಟು ಪ್ರಿಪೇರ್ ಆಗಿ ಅದಕ್ಕೆ ಒಂದು ರೀತಿಯಲ್ಲಿ ರಿಪ್ಲೈಯನ್ನು ಕೂಡ ಕಳಿಸಿದ್ದಾರೆ. ಮತ್ತು ಅವರು ರಾಜ್ಯಪಾಲರು ಕೂಡ ಒಂದು ರೀತಿಯಲ್ಲಿ ಪರಿಶೀಲನೆ ಮಾಡಿ ಈ ಒಂದು ನಿರ್ಧಾರಗಳನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಅನ್ನೋದ್ರ ಬಗ್ಗೆ ಕೂಡ ಸುದೀರ್ಘವಾಗಿ ಒಂದು ಬೆಳಿಗ್ಗೆ ಆ ಒಂದು ವಾದವನ್ನು ಮಂಡಿಸುವಂಥ ಸಂದರ್ಭದಲ್ಲಿ ದಾಖಲೆ ಸಮೇತ ಆ ಒಂದು ಕೋರ್ಟ್ ಮುಂದೆ ಆ ಒಂದು ಪ್ರಸ್ತಾಪವನ್ನು ಇಟ್ಟರು. ಹಾಗಾಗಿ ಇವ್ರು ಕೇಳ್ತಾ ಇರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ 17A ಅಲ್ಲಿ ರಾಜ್ಯಪಾಲರಿಗೆ ಅಧಿಕಾರವೇ ಇಲ್ಲ ಅಂತಲೂ ಕೂಡ ಮನು ಸಿಂಘ್ವಿ ಅವರು ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಕೌಂಟರ್ ಅಟ್ಯಾಕ್ ಆಗಿ ಆ ಒಂದು ತುಷಾರ್ ಮೆಹ್ತಾ ಅವರು ಕೂಡ ಹೇಳಿದ್ರು, ಇಲ್ಲ ಆ ಒಂದು ಅಡಿಯಲ್ಲಿ ತನಿಖಾಧಿಕಾರಿಯೇ ಕೇಳಬೇಕು ಅಂತ ಇಲ್ಲ, ಹಾಗಾಗಿ ಯಾರು ಬೇಕಾದರೂ ಕೇಳ್ಬೋದು, ಅದು ಕೊಡೋದಕ್ಕೆ ಒಂದು ರೀತಿಯಲ್ಲಿ ಪ್ರಾವಿಷನ್ ಇದೆ ಅನ್ನೋ ಇದನ್ನು ಕೂಡ ಆ ಒಂದು ತುಷಾರ್ ಮೆಹ್ತಾ ಅವರು ಕೂಡ ವಾದವನ್ನು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಅಂತಿಮವಾಗಿ ಈ ರಾಜ್ಯಪಾಲರು ಸಂವಿಧಾನದತ್ತವಾಗಿರ್ತಕ್ಕಂಥ ಒಂದು ಅಧಿಕಾರವನ್ನು ಅವರು ವಿವೇಚನಾಯುತವಾಗಿ ಈ ಒಂದು ಸಂದರ್ಭದಲ್ಲಿ ಬಳಸಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಬೇರೆ ಬೇರೆ ರೀತಿಯ ಚರ್ಚೆಗಳಾಗ್ತಾ ಇದೆ. ಹಾಗಾಗಿ ಈಗ ವಾದ ಪ್ರತಿವಾದವನ್ನು ಆಲಿಸಿದ ಬಳಿಕ ಕೋರ್ಟ್ ಯಾವ ರೀತಿಯ ತೀರ್ಮಾನ ಮಾಡುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗತ್ತೆ. ಒಟ್ಟಾರೆಯಾಗಿ ಒಂದು ಕಡೆ ರಾಜ್ಯಪಾಲರ ಬಳಸಿರ್ತಕ್ಕಂಥ ಅಧಿಕಾರದ ಬಗ್ಗೆ ಒಂದು ಚರ್ಚೆ ಆಗ್ತಾ ಇದ್ರೆ, ಇನ್ನೊಂದು ಪ್ರಕರಣದಲ್ಲಿ CM ಪಾತ್ರ ಏನಿದೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಜೊತೆಗೆ ಮೂಲ ಜಮೀನು ಅಂದರೆ ಮೂಡ ಅಕ್ವೈರ್ ಮಾಡ್ಕೊಂಡಿರ್ತಕ್ಕಂಥ ಒಂದು ಜಮೀನೇನಿತ್ತು ಆ ಒಂದು ಭೂಮಿಯಲ್ಲಿ ಡೆವಲಪ್ ಮಾಡಿದ ಬಳಿಕ ಮತ್ತೆ ಕೃಷಿ ಭೂಮಿಗೆ ಅದನ್ನು ಅಪ್ಲೈ ಮಾಡುವಂಥದಕ್ಕೆ ಅವಕಾಶ ಇದೆಯಾ ಅನ್ನೋ ಪ್ರಶ್ನೆಯು ಕೂಡ ದೊಡ್ಡ ಮಟ್ಟದಲ್ಲಿ ಉದ್ಭವಿಸಿದೆ. ಹಾಗಾಗಿ ಇದಕ್ಕೆಲ್ಲ ಉತ್ತರ ಕಂಡುಕೊಳ್ಳುವಂಥ ಪ್ರಯತ್ನಗಳು ಕೂಡ ನಡೀತಾ ಇದೆ. ಹಾಗಾಗಿ ಅಂತಿಮವಾಗಿ ವಾದ ಪ್ರತಿವಾದದ ಬಳಿಕ ಯಾವ ತೀರ್ಮಾನವನ್ನು ನ್ಯಾಯಾಲಯ
ಕೊಡುತ್ತೆ ಅನ್ನೋದನ್ನು ಕೂಡ ಸಾಕಷ್ಟು ಕುತೂಹಲಕಾರಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಇದು CM ಪಾಲಿಗೆ ಒಂದು ರೀತಿಯಲ್ಲಿ ಮಹತ್ವದ್ದೇ ಅಂತಲೂ ಕೂಡ ಹೇಳ್ಬೋದಾಗಿದೆ. ಹಾಗಾಗಿ ಯಾರೇ ಪರ ವಿರೋಧ ಯಾರದೇ ಬಂದರೂ ಕೂಡ ಖಂಡಿತವಾಗಿ ಕೂಡ ಸುಪ್ರೀಂ ಕೋರ್ಟ್ ಮೆಟ್ಲೇರೋದಕ್ಕೂ ಕೂಡ ಒಂದು ರೀತಿಯಲ್ಲಿ ಆಪ್ಷನ್ B ಆಗಿಯೂ ಕೂಡ ಅದನ್ನು ಕೂಡ ಇಟ್ಕೊಂಡಿದ್ದಾರೆ. ಹಾಗಾಗಿ ಇದೆಲ್ಲ ಪ್ರೋಸೆಸ್ ಮುಗಿದ ಬಳಿಕ ಎಲ್ಲವೂ ಕೂಡ ಸ್ಪಷ್ಟವಾಗುತ್ತೆ ದಿವ್ಯಾ.